ಆತ ರ್ಯಾಪರ್. ಜನರನ್ನ ಎಂಟರ್ಟೈನ್ ಮಾಡೋದು ಆತನ ಕೆಲಸ. ಯಾರಿಗೂ ನೋವು ಮಾಡುವಂಥ ಕೆಲಸಕ್ಕೆ ಆತ ಕೈ ಹಾಕಬಾರ್ದು. ಆದರೆ ಅವನು ಮಾತ್ರ ಪ್ರಬಲ ಸಮುದಾಯ ಆಗಿರುವಂಥ ಲಿಂಗಾಯತ ಸಮುದಾಯಕ್ಕೆ ನೋವು ಮಾಡಿದ್ದಾನೆ. ಹೀಗಾಗಿ ಆತನ ವಿರುದ್ಧ ಸದ್ಯ ಈಗ ದೂರು ಸಹ ದಾಖಲಾಗಿದೆ. ಹಾಗಾದರೆ ಅಲ್ಲಿ ಏನಾಯಿತು ಹೇಳ್ತೀವಿ ನೋಡಿ. ಒಂದು ಸಮುದಾಯ ಜಾತಿ ಅಂದ್ರೆ ಅದಕ್ಕೆ ಅದರದ್ದೇ ಆದ ಗೌರವ ಇರುತ್ತೆ. ಆದ್ರೆ ಕೆಲವೊಬ್ರು ಇದನ್ನ ಮರೆತು ವರ್ತಿಸಿ ಅನೇಕರಿಗೆ ನೋವುಂಟು ಮಾಡ್ತಾರೆ. ಯಾವುದೇ ಜಾತಿ ಧರ್ಮವಾಗ್ಲಿ ಅದಕ್ಕೆ ಅದರದೇ ಬೆಲೆ ಇರುತ್ತೆ. ಆದ್ರೆ ಕೆಲವರು ಇದನ್ನ ಮನವರಿಕೆ ಮಾಡಿಕೊಳ್ಳದೆ ಎಡಬಿಡಂಗಿಗಳ ರೀತಿ ವರ್ತಿಸ್ತಾರೆ. ಈಗ ಇಲ್ಲೊಬ್ಬ ವ್ಯಕ್ತಿಯೂ ಸಹ ಇಂತಹದ್ದೇ ಕೆಲಸ ಮಾಡಿ ಪೇಚಿಗೆ ಸಿಲುಕಿದ್ದಾನೆ. ರ್ಯಾಪ್ ಸಾಂಗ್ ನಲ್ಲಿ ಆಕ್ಷೇಪಾರ್ಹ ಪದ ಬಳಸಿ ಅಪಮಾನ. ರ್ಯಾಪರ್ ವಿರುದ್ಧ ಲಿಂಗಾಯತ ಸಮುದಾಯದಿಂದ ದೂರು. ಈ ರ್ಯಾಪರ್ ಕರಣ್ ಅನ್ನೋನು ಹೊಸ ರ್ಯಾಪ್ ಸಾಂಗ್ ಒಂದನ್ನ ರೆಡಿ ಮಾಡಿದ್ದಾನೆ. ಆ ಸಾಂಗ್ ನಲ್ಲಿ ಲಿಂಗಾಯತರನ್ನ ಕೆಟ್ಟದ್ದಾಗಿ ಬೆಂಬಸಿರುವ ಆರೋಪ ಕೇಳಿ ಬಂದಿದೆ. ಲಿಂಗಾಯತರು ಹರಾಮ್ ಎಂದು ಸಾಹಿತ್ಯ ರಚಿಸಲಾಗಿದೆ. ಇದರಿಂದ ರೊಚ್ಚಿಗೆದ್ದಿರುವ ಅಖಿಲ ಭಾರತ ವೀರಶೈವ ಮಹಾಸಭಾ ರ್ಯಾಪರ್ ಕರಣ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ನಮ್ಮ ಏನು ಲಿಂಗಾಯತ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಒಂದು ರ್ಯಾಪ್ ಮಾಡಿದ್ದಾರೆ, ಅವ್ರ ಬಗ್ಗೆ ನಾವೀಗ ಆಲ್ರೆಡಿ ಕಂಪ್ಲೇಂಟ್ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ಕೊಟ್ಟಿದ್ದೀವಿ. ಈಗ ವಿತಿನ್ 24 ಅವರ್ಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಅದನ್ನು ಸೈಬರಲ್ಲಿ ಕೊಟ್ಟು ಅದನ್ನು ಯೂಟ್ಯೂಬಿಂದ ತೆಗೆಸ್ಬೇಕು ಮೊದಲಾಗಿ. ಆಮೇಲೆ ಅವರಿಗೆ ಭಾರತೀಯ ನೀತಿ ಸಂಹಿತೆಯಲ್ಲಿ ಏನು ಆ್ಯಕ್ಟಲ್ಲಿ ಬರುತ್ತೆ ಅವರಿಗೆ ಶಿಕ್ಷೆ ಆಗೋ ರೀತಿ ಪೊಲೀಸವ್ರು ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇದಾಗಲಿಲ್ಲ ಅಂದರೆ ಖಂಡಿತವಾಗಿ ನಮ್ಮ ಸಮಾಜ ಎಲ್ಲ ಸ್ಟೇಟಲ್ಲೂ ಇದೆ, ಕರ್ನಾಟಕದಂತಿದೆ, ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ಕರಣ್ ಅಂತ ಅವರು ರ್ಯಾಪರ್. ಅವರು ಒಂದು ಯೂಟ್ಯೂಬಲ್ಲಿ ಅವ್ರದ್ದೊಂದು ವಿಡಿಯೋ ಮಾಡಿ ರ್ಯಾಪ್ ಸಾಂಗ್ ಒಂದು ಹಾಕಿದ್ದಾರೆ. ಅದರಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಬಗ್ಗೆ ಅವಹೇಳನಕಾರಿ ಒಂದು ಪದ ಇದೆ. ಅದು ರ್ಯಾಪ್ ಸಾಂಗ್ದು ಲಿಂಕು ಕೊಟ್ಟಿದ್ದೀವಿ. ಆ ಏನು ಪದ ಬಳಕೆ ಆಗಿದೆ ಅದು ಕೆಳಗಡೆ ನೀವು ನೋಡಿದ್ರೆ ಸಬ್ ಟೈಟಲ್ಸ್ ಇದೆ. ಸಬ್ ಟೈಟಲ್ಸಲ್ಲಿ ಶಾರ್ಟಿ ಲಿಂಗಾಯತ್ ಹರಾಮ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಶಾರ್ಟಿ ಅನ್ನೋದು ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಇಟ್ಸ್ ಅ ಬ್ಯೂಟಿಫುಲ್ ವುಮೆನ್ ಅಂತ ಬರುತ್ತೆ. ಅವ್ರೇನು ಎಕ್ಸ್ಪ್ಲನೇಷನ್ ಕೊಡ್ತಾರೆ, ನಮಗೆ ಫೀಲಿಂಗ್ಸ್ ಅದು ಅಂತ. ಫೀಲಿಂಗ್ಸ್ನ ಬೇರೆ ಜಾತಿ ಫೀಲಿಂಗ್ಸ್ ಜೊತೆ ಹೇಗೆ ಯೂಸ್ ಮಾಡ್ತಾರೆ? ಇನ್ನು ಈ ಬಗ್ಗೆ ರ್ಯಾಪರ್ ಕರಣ್ ಅನ್ನ ಕೇಳಿದ್ರೆ ಆ ರೀತಿ ನಾವು ನಿಂದಿಸುವ ಉದ್ದೇಶವಿಲ್ಲ, ಹಾಡಿಗಾಗಿ ಮಾತ್ರ ಇದನ್ನ ಬಳಸಲಾಗಿದೆ ಎಂದಿದ್ದಾರಂತೆ. ಆದ್ರೆ ಲಿಂಗಾಯತ ಸಮುದಾಯ ಕರಣ್ ವಿರುದ್ಧ ಕೆರಳಿ ಕೆಂಡವಾಗಿದ್ದು, ಸಮುದಾಯದ ವಿರುದ್ಧ ಆಕ್ಷೇಪಾರ್ಹ ಪದ ಬಳಸಿರುವ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ದೂರು ದಾಖಲಿಸಿದೆ. ಸದ್ಯ ಸದಾಶಿವನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮುಂದೆ ರ್ಯಾಪರ್ ಕರಣ್ ವಿರುದ್ಧ ಯಾವ ರೀತಿಯಲ್ಲಿ ಕ್ರಮ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.